ಎಲ್ಲರಿಗೂ ನಮಸ್ಕಾರ. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಇಂಡಿಯನ್ ಎಕಾನಮಿಯಲ್ಲಿ ಥರ್ಡ್ ಯೂನಿಟ್ ಆದಂತಹ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಎನ್ನುವಂತಹ ಘಟಕದಲ್ಲಿ ನಾವು ಇಂಡಸ್ಟ್ರಿಯಲ್ ಮೀನಿಂಗ್, ಕ್ಲಾಸಿಫಿಕೇಶನ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಇಂಡಸ್ಟ್ರೀಸ್ ಇನ್ ಇಂಡಿಯಾ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. What are the learning objectives ಅಂತ ನೋಡೋದಾದ್ರೆ, ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಇಂಡಸ್ಟ್ರಿ, ಕೈಗಾರಿಕೆಗಳ ಅರ್ಥವನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಹಾಗೆ ನೋಯಿಂಗ್ ದ ಕ್ಲಾಸಿಫಿಕೇಶನ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಇಂಡಸ್ಟ್ರೀಸ್ ಇನ್ ಇಂಡಿಯಾ, ಕೈಗಾರಿಕೆಗಳ ವರ್ಗೀಕರಣ ಮತ್ತು ಮಹತ್ವದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. Industry is a group of businesses or organization that produces or supplies similar goods or services ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತೇವೆ. ಅಂದ್ರೆ ಇಂಡಸ್ಟ್ರಿ ಅಂತ ಅಂದಾಗ ಕಚ್ಚಾ ವಸ್ತುಗಳನ್ನ ತಯಾರಿಕಾ ಸರಕುಗಳಾಗಿ ಉತ್ಪಾದನೆ ಮಾಡುವಂತಹ ಒಂದು ಕೈಗಾರಿಕೆಯನ್ನ ಒಂದು ತಯಾರಿಕಾ ವಸ್ತುವಾಗಿ ಉತ್ಪಾದಿಸುವಂತಹ ಒಂದು ಉತ್ಪಾದನಾ ಘಟಕ ಏನಿದೆ ಅದನ್ನ ನಾವು ಏನಂತ ಕರಿತೀವಪ್ಪ ಅಂದ್ರೆ ಕೈಗಾರಿಕೆಗಳು ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೇವೆ. ಅಂದ್ರೆ ಕೈಗಾರಿಕೆಗಳು ಅನ್ನುವಂಥದ್ದು ಹಲವು ಉದ್ಯಮ ಸಂಸ್ಥೆಗಳನ್ನ ಒಳಗೊಂಡಂತಹ ಒಂದು ಸಮೂಹ. ಇವೆಲ್ಲವನ್ನ ಒಟ್ಟಾರೆಯಾಗಿ ಸೇರಿಸಿ ನಾವೇನಂತ ಹೇಳ್ತೀವಪ್ಪ ಅಂದ್ರೆ ಕೈಗಾರಿಕೆ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಇದೊಂದು ಉದ್ಯಮ ಸಂಸ್ಥೆ ಇರುತ್ತೆ, ಇದೊಂದು ಉದ್ಯಮ ಸಂಸ್ಥೆ, ಇದೊಂದು ಉದ್ಯಮ ಸಂಸ್ಥೆ. ಹಲವು ಉದ್ಯಮ ಸಂಸ್ಥೆಗಳನ್ನ ಒಳಗೊಂಡಂತಹ ಒಂದು ಸಮೂಹ ಏನಿದೆ ಅದನ್ನ ನಾವು ಕೈಗಾರಿಕೆ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೇವೆ. ಅಥವಾ ಕಚ್ಚಾ ಕಚ್ಚಾ ವಸ್ತುಗಳನ್ನ ಸಿದ್ಧಪಡಿಸಿದ ಸರಕುಗಳನ್ನಾಗಿ ತಯಾರಿಸುವ ಒಂದು ಘಟಕ ಏನಿದೆ ಅದನ್ನು ಕೂಡ ನಾವು ಕೈಗಾರಿಕೆ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಈಗ ನೋಡ್ತಾ ಹೋಗೋಣ, ಕ್ಲಾಸಿಫಿಕೇಶನ್ ಆಫ್ ಇಂಡಸ್ಟ್ರಿ, ಕೈಗಾರಿಕೆಗಳ ಒಂದು ವರ್ಗೀಕರಣ. ಸೊ ನಮಗೆ ಕೈಗಾರಿಕೆ ಅಂತಂದ್ರೆ ಉದ್ಯಮ ಸಂಸ್ಥೆಗಳನ್ನ ಒಳಗೊಂಡಂತಹ ಒಂದು ಸಮೂಹ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ. ಸೊ ಕ್ಲಾಸಿಫಿಕೇಶನ್ ವರ್ಗೀಕರಣವನ್ನ ನಾವು ಹೇಗ್ ಮಾಡಿದೀವಪ್ಪ ಅಂತಂದ್ರೆ ಬೇಸ್ಡ್ ಆನ್ ನೇಚರ್ ಆಫ್ ಆಕ್ಟಿವಿಟಿ. ಸೊ ಅಂದ್ರೆ ಒಂದು ಚಟುವಟಿಕೆಗಳ ಒಂದು ಸ್ವರೂಪವನ್ನ ಆಧಾರವಾಗಿಟ್ಕೊಂಡು ವರ್ಗೀಕರಣವನ್ನ ಮಾಡಿದೀವಿ. ಬೇಸ್ಡ್ ಆನ್ ಓನರ್ಶಿಪ್, ಮಾಲೀಕತ್ವವನ್ನ ಆಧಾರವಾಗಿಟ್ಕೊಂಡು ವರ್ಗೀಕರಣವನ್ನ ಮಾಡ್ತಾ ಹೋಗಿದ್ವಿ. ಹಾಗೆ ಬೇಸ್ಡ್ ಆನ್ ಸೈಜ್ ಅಂತ ಹೇಳ್ಬಿಟ್ಟು ಗಾತ್ರವನ್ನ ಆಧಾರವಾಗಿಟ್ಕೊಂಡು ಕೂಡ ನಾವು ವರ್ಗೀಕರಣವನ್ನ ನಾವು ಮಾಡಿದೀವಿ. ಮೊದಲನೇದಾಗಿ ನಾವು ನೋಡ್ತಾ ಹೋಗೋಣ ಬೇಸ್ಡ್ ಆನ್ ನೇಚರ್ ಆಫ್ ಆಕ್ಟಿವಿಟಿ. ಸೊ ಬೇಸ್ಡ್ ಆನ್ ನೇಚರ್ ಆಫ್ ಆಕ್ಟಿವಿಟಿಯಲ್ಲಿ ನಾವು 5 ಭಾಗಗಳಾಗಿ ನಾವು ನೋಡ್ತಾ ಹೋಗ್ತೀವಿ. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಒಂದು ಪ್ರೈಮರಿ ಇಂಡಸ್ಟ್ರೀಸ್. ಪ್ರೈಮರಿ ಇಂಡಸ್ಟ್ರೀಸ್ ಪ್ರಾಥಮಿಕ ವಲಯ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಪ್ರಾಥಮಿಕ ವಲಯ ಅಂತಂದ್ರೆ ಇಲ್ಲಿ ಕೃಷಿ ವಲಯ ಅಂತ ಕೂಡ ಇದನ್ನ ಹೇಳ್ಬೋದು. ಆಕ್ಟಿವಿಟೀಸ್ ಆರ್ ರಿಲೇಟೆಡ್ ಟು ನ್ಯಾಚುರಲ್ ರಿಸೋರ್ಸಸ್, ನೈಸರ್ಗಿಕ ಸಂಪನ್ಮೂಲಗಳಿಗೆ ಸಂಬಂಧಪಟ್ಟಂತಹ ಆಕ್ಟಿವಿಟೀಸ್, ಚಟುವಟಿಕೆಗಳನ್ನ ಒಳಗೊಂಡಿರುವಂತದ್ದು ಏನಾಗಿದೆ ಅಂತಂದ್ರೆ ಪ್ರಾಥಮಿಕ ಕೈಗಾರಿಕೆಗಳಾಗಿದೆ. ಸೊ ಇಲ್ಲಿ ಅಗ್ರಿಕಲ್ಚರ್ ಆಗಿರ್ಬೋದು, ಉದಾಹರಣೆ ಹೇಳೋದಾದ್ರೆ ಫಿಶಿಂಗ್ ಆಗಿರ್ಬೋದು, ಮೈನಿಂಗ್ ಆಗಿರ್ಬೋದು, ಅನಿಮಲ್ ಹಸ್ಬೆಂಡ್ರಿ ಆಗಿರ್ಬೋದು, ಇದೆಲ್ಲವೂ ಕೂಡ ಪ್ರೈಮರಿ ಇಂಡಸ್ಟ್ರೀಸ್ಗೆ ಕೆಲವೊಂದು ಉದಾಹರಣೆಗಳಾಗಿರುವಂಥದ್ದನ್ನ ನಾವು ಗಮನಿಸಬಹುದು. ಸೊ ಅಂದ್ರೆ ಪ್ರಾಥಮಿಕ ವಲಯ ಅನ್ನುವಂಥದ್ದು ಅಗ್ರಿಕಲ್ಚರ್ ರಿಲೇಟೆಡ್ ಆದಂತಹ ಆಕ್ಟಿವಿಟೀಸ್ಗೆ ಸಂಬಂಧಪಟ್ಟಿರುವಂಥದ್ದು. ಎರಡನೇ ನೋಡ್ತಾ ಹೋಗೋಣ ಸೆಕೆಂಡರಿ ಇಂಡಸ್ಟ್ರೀಸ್. ಸೆಕೆಂಡರಿ ಇಂಡಸ್ಟ್ರೀಸ್ ನಾನು ಅಂತ ಕರಿತೀನಿ ಅಂದ್ರೆ ದ್ವಿತೀಯ ಕೈಗಾರಿಕೆಗಳು ಅಥವಾ ದ್ವಿತೀಯ ವಲಯ ಅಂತ ಕೂಡ ಕರಿತಾ ಹೋಗ್ತೀವಿ. ತಯಾರಿಕಾ ವಲಯ ಅಂತ ಹೇಳ್ಬಿಟ್ಟು ಕೂಡ ಕರಿತಾ ಹೋಗ್ತೀವಿ. ಇಲ್ಲಿ ನಾವು ಹೇಳ್ತಾ ಇದ್ದೀನಿ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಕನ್ಸ್ಟ್ರಕ್ಷನ್, ನಿರ್ಮಾಣ ಮತ್ತು ತಯಾರಿಕೆಗೆ ಸಂಬಂಧಪಟ್ಟಿರುವಂಥದ್ದು. ಫಾರ್ ಎಕ್ಸಾಂಪಲ್ ಐರನ್ ಅಂಡ್ ಸ್ಟೀಲ್ ಆಗಿರ್ಬೋದು, ಆಟೋಮೊಬೈಲ್ ಆಗಿರ್ಬೋದು, ಸಿಮೆಂಟ್ ಆಗಿರ್ಬೋದು. ಮೂರನೇದಾಗಿ ಟರ್ಷಿಯರಿ ಇಂಡಸ್ಟ್ರೀಸ್. ಟರ್ಷಿಯರಿ ಇಂಡಸ್ಟ್ರೀಸ್ ಅಂದ್ರೆ ತೃತೀಯ ಕೈಗಾರಿಕೆಗಳು ಅಥವಾ ತೃತೀಯ ವಲಯ ಅಥವಾ ಸೇವಾ ವಲಯ ಅಂತ ಹೇಳ್ಬಿಟ್ಟು ಇದನ್ನು ಕರಿತಾ ಹೋಗ್ತೀವಿ. ಸರ್ವಿಸ್ ಬೇಸ್ಡ್ ಇಂಡಸ್ಟ್ರೀಸ್ ಅಂದ್ರೆ ಸೇವಾ ಆಧಾರಿತವಾದಂತಹ ಕೈಗಾರಿಕೆಗಳನ್ನು ಒಳಗೊಂಡಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಬ್ಯಾಂಕಿಂಗ್ ಆಗಿರ್ಬೋದು, ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಶನ್ ಆಗಿರ್ಬೋದು, ಇನ್ಸೂರೆನ್ಸ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಇವೆಲ್ಲವೂ ಕೂಡ ಏನಾಗಿದೆಯಪ್ಪ ಅಂತಂದ್ರೆ ಟರ್ಷಿಯರಿ ಇಂಡಸ್ಟ್ರೀಸ್ ಅಲ್ಲಿ ಬರ್ತಾ ಹೋಗುತ್ತೆ. ಕ್ವಟರ್ನರಿ ಇಂಡಸ್ಟ್ರೀಸ್ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತೀವಿ. ಕ್ವಟರ್ನರಿ ಮೀನ್ಸ್ ಏನಪ್ಪ ಅಂದ್ರೆ ನಾಲೆಜ್ ಬೇಸ್ಡ್ ಸರ್ವಿಸಸ್ ಅಂಡ್ ಆಕ್ಟಿವಿಟೀಸ್ ಅನ್ನ ಒಳಗೊಂಡಿದೆ. ಜ್ಞಾನ ಆಧಾರಿತ ಸೇವೆಗಳು ಮತ್ತು ಚಟುವಟಿಕೆಗಳನ್ನು ಇದು ಒಳಗೊಂಡಿರುತ್ತೆ. ಉದಾಹರಣೆ ನಾವು ಹೇಳೋದಾದ್ರೆ IT ಸೆಕ್ಟರ್ನ ಅಥವಾ IT ಸರ್ವಿಸಸ್ ನಲ್ಲಿ ಉದಾಹರಣೆಯಾಗಿ ನಾವು ನೋಡಬಹುದು. ನೆಕ್ಸ್ಟ್ ಕ್ವೀನರಿ ಇಂಡಸ್ಟ್ರೀಸ್. ಕ್ವೀನರಿ ಇಂಡಸ್ಟ್ರೀಸ್ ಅಂದಾಗ ಹೈ ಲೆವೆಲ್ ಡಿಸಿಷನ್ ಮೇಕಿಂಗ್ ರೋಲ್ಸ್ ಅಂಡ್ ಹ್ಯೂಮನ್ ಸರ್ವಿಸಸ್. ಇಲ್ಲಿ ಹೈ ಲೆವೆಲ್ ಆದಂತಹ ಒಂದು ಡಿಸಿಷನ್ ಮೇಕಿಂಗ್, ನಿರ್ಧಾರವನ್ನ ತೆಗೆದುಕೊಳ್ಳುವಂಥದ್ದು ಮತ್ತು ಹ್ಯೂಮನ್ ಸರ್ವಿಸಸ್ ನ ಒಳಗೊಂಡಿರುವಂಥದ್ದು. ಸೊ ಇದಕ್ಕೆ ಉದಾಹರಣೆಯಾಗಿ ನೋಡೋದಾದ್ರೆ ಸೋಷಿಯಲ್ ವರ್ಕರ್ಸ್ ಬರ್ತಾ ಹೋಗ್ತಾರೆ. ಅಂತೆಯೇ
ಸೋಷಿಯಲ್ ವರ್ಕರ್ಸ್ ಮತ್ತೆ NGO ಲೀಡರ್ಸ್ಗಳು, ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ಕಾಣ್ಬೋದು. ಸೊ ಇದು ಬೇಸ್ಡ್ ಆನ್ ನೇಚರ್ ಆಫ್ ಆಕ್ಟಿವಿಟಿಯಲ್ಲಿ ನಾವು 5 ಭಾಗಗಳಾಗಿ ಮತ್ತೆ ವರ್ಗೀಕರಣ ಮಾಡಿದ್ವಿ. ಸೊ ಬೇಸ್ಡ್ ಆನ್ ಓನರ್ಶಿಪ್ ನ ನೋಡೋದಾದ್ರೆ, ಇಲ್ಲಿ ಓನರ್ಶಿಪ್ ಮಾಲೀಕತ್ವವನ್ನ ಅಥವಾ ಒಡೆತನದ ಆಧಾರದ ಮೇಲೆ ಮೊದಲನೇದು ಪಬ್ಲಿಕ್ ಸೆಕ್ಟರ್ ಓನ್ಡ್ ಅಂಡ್ ಆಪರೇಟೆಡ್ ಬೈ ದ ಗೌರ್ಮೆಂಟ್. ಸರ್ಕಾರದಿಂದ ಏನಪ್ಪಾ ಅಂತಂದ್ರೆ ಆಪರೇಟೆಡ್ ಆಗಿರುವಂತದ್ದು ಮತ್ತು ಮಾಲೀಕತ್ವ ಮತ್ತು ಒಡೆತನ ಆಗಿರ್ಬೋದು, ಮತ್ತೆ ಕಾರ್ಯಾಚರಣೆ, ಒಡೆತನ, ಕಾರ್ಯಾಚರಣೆ, ಮಾಲೀಕತ್ವ ಸರ್ಕಾರದಿಂದ ನಿರ್ವಹಿಸಲ್ಪಟ್ರೆ ಅದನ್ನ ನಾವು ಪಬ್ಲಿಕ್ ಸೆಕ್ಟರ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಪ್ರೈವೇಟ್ ಸೆಕ್ಟರ್ ಅಂದ್ರೆ ಓನ್ಡ್ ಬೈ ಇಂಡಿವಿಜುವಲ್ಸ್ ಆರ್ ಕಂಪನೀಸ್ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತೀವಿ. ಅಂದ್ರೆ ವೈಯಕ್ತಿಕವಾಗಿರ್ಬೋದು ಅಥವಾ ಕಂಪನಿಯ ಒಡೆತನ ಮತ್ತು ಮಾಲೀಕತ್ವಕ್ಕೆ ಮತ್ತು ಕಾರ್ಯಾಚರಣೆಗೆ ಒಳಪಟ್ಟಿದ್ರೆ ಅದನ್ನ ನಾವು ಖಾಸಗಿ ವಲಯ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಟಾಟಾ ಆಗಿರ್ಬೋದು, ರಿಲಯನ್ಸ್ ಆಗಿರ್ಬೋದು. ಜಾಯಿಂಟ್ ಸೆಕ್ಟರ್ ಅಂತ ಪಾರ್ಟ್ನರ್ಶಿಪ್ ಬಿಟ್ವೀನ್ ಗವರ್ಮೆಂಟ್ ಅಂಡ್ ಪಬ್ಲಿಕ್ ಸೆಕ್ಟರ್. ಇಲ್ಲಿ ಪಾರ್ಟ್ನರ್ಶಿಪ್ ಪಬ್ಲಿಕ್ ಸೆಕ್ಟರ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಇಬ್ರು ಕೂಡ ಭಾಗವಹಿಸ್ತಾ ಹೋಗ್ತಾರೆ. ಇದನ್ನು ನಾವು ಜಾಯಿಂಟ್ ಸೆಕ್ಟರ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಕೋಆಪರೇಟಿವ್ ಸೆಕ್ಟರ್ ಓನ್ ಬೈ ಎ ಗ್ರೂಪ್ ಆಫ್ ಪೀಪಲ್ ವರ್ಕಿಂಗ್ ಟು. ಸೊ ಇಲ್ಲಿ ಮಾಲೀಕತ್ವ ಅನ್ನುವಂಥದ್ದು ಗ್ರೂಪ್ ಆಫ್ ಪೀಪಲ್ ವರ್ಕಿಂಗ್ ಟುಗೆದರ್, ನಾವು ಒಂದಾಗಿ ಏನ್ ಮಾಡ್ತಾರೆ ಅಂದ್ರೆ ಕಾರ್ಯವನ್ನ ನಿರ್ವಹಿಸ್ತಾ ಹೋಗ್ತಾರೆ. ಸೊ ಇದನ್ನ ಏನಂತ ಕರಿತೀವಪ್ಪ ಅಂದ್ರೆ ಸಹಕಾರಾತ್ಮಕ ಉದ್ಯಮ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇಲ್ಲಿ ಸಹಕಾರ ಅಂದ್ರೆ ಒಬ್ಬರಿಗೊಬ್ಬರು ಸಹಾಯಕವಾಗಿ ವರ್ಕಿಂಗ್ ಟುಗೆದರ್ ಒಟ್ಟಾಗಿ ಏನ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಕಾರ್ಯವನ್ನ ನಿರ್ವಹಿಸ್ತಾ ಹೋಗ್ತಾರೆ. ನೆಕ್ಸ್ಟ್ ನೋಡ್ತಾ ಹೋಗೋಣ ಬೇಸ್ಡ್ ಆನ್ ಸೈಜ್. ಸೊ ಇಂಡಸ್ಟ್ರಿಯನ್ನ ಗಾತ್ರವನ್ನ ಆಧಾರ ಇಟ್ಕೊಂಡು 5 ಭಾಗಗಳಾಗಿ ವರ್ಗೀಕರಿಸಿದ್ದೀವಿ. ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತೀವಿ. ಹಾಗೇನೆ ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಹೇಳ್ತೀವಿ. ಸ್ಮಾಲ್ ಸ್ಕೇಲ್ ಅಂಡ್ ಕಾಟೇಜ್ ಇಂಡಸ್ಟ್ರೀಸ್ ಅಂತ ಕೂಡ ಕರಿತಾ ಹೋಗ್ತೀವಿ. ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಅಂದ್ರೆ ಹೆವಿ ಇನ್ವೆಸ್ಟ್ಮೆಂಟ್ ರಿಕ್ವೈರ್ ಮಾಡ್ತಾ ಹೋಗುತ್ತೆ. ಲಾರ್ಜ್ ನಂಬರ್ ಆಫ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಆಯಿಲ್ ರಿಫೈನರೀಸ್ ಆಗಿರ್ಬೋದು, ಶಿಪ್ ಬಿಲ್ಡಿಂಗ್ ಇದಕ್ಕೆ ಉದಾಹರಣೆಯಾಗಿ ನಾವು ನೋಡ್ಬೋದು. ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸ್ ಅಂದ್ರೆ ಮಧ್ಯಮ ಗಾತ್ರದ ಕೈಗಾರಿಕೆಗಳು, ಮಾಡರೇಟ್ ಇನ್ವೆಸ್ಟ್ಮೆಂಟ್ ಅನ್ನ ಇವು ಇನ್ಕ್ಲೂಡ್ ಆಗಿರುವಂಥದ್ದು. ಫಾರ್ ಎಕ್ಸಾಂಪಲ್ ಹೇಳುವಂಥದ್ದಾದ್ರೆ ಗಾರ್ಮೆಂಟ್ಸ್ ಆಗಿರ್ಬೋದು, ಫುಡ್ ಪ್ರೊಸೆಸಿಂಗ್ ಆಗಿರ್ಬೋದು. ಸ್ಮಾಲ್ ಸ್ಕೇಲ್ ಮತ್ತೆ ಕಾಟೇಜ್ ಇಂಡಸ್ಟ್ರೀಸ್ ಸಣ್ಣ ಮತ್ತು ಗೃಹ ಕೈಗಾರಿಕೆಗಳು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಲಿಮಿಟೆಡ್ ಕ್ಯಾಪಿಟಲ್ ಮತ್ತೆ ಅಧಿಕ ಮ್ಯಾನ್ ಪವರ್ ಅನ್ನ ಶ್ರಮವನ್ನು ಒಳಗೊಂಡಿರುವಂಥದ್ದು. ಸೊ ಫಾರ್ ಎಕ್ಸಾಂಪಲ್ ಹ್ಯಾಂಡಿಕ್ರಾಫ್ಟ್ಸ್ ಆಗಿರ್ಬೋದು ಮತ್ತೆ ಕುಂಬಾರಿಕೆ ಆಗಿರ್ಬೋದು ಇದಕ್ಕೆ ಕೆಲವು ಉದಾಹರಣೆಗಳಾಗಿವೆ. ಈಗ ನಾವು ನೋಡ್ತಾ ಹೋಗೋಣ ಕೈಗಾರಿಕೆಗಳ ವರ್ಗೀಕರಣದ ಬಗ್ಗೆ ನಾವು ಭಾರತದಲ್ಲಿ ಕೈಗಾರಿಕೆಗಳ ಮಹತ್ವವನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಸೊ ವಿಶ್ವೇಶ್ವರಯ್ಯನವರು ಹೇಳ್ತಾರೆ ಕೈಗಾರಿಕೀಕರಣ ಎಂದರೆ ವಿನಾಶ ಅಂದ್ರೆ ಕೈಗಾರಿಕೆಗಳ ಅಭಿವೃದ್ಧಿ ಅನ್ನುವಂಥದ್ದು ಪ್ರತಿಯೊಂದು ದೇಶದಲ್ಲಿ ತಂದಿರುವಂತಹ ಹಾಗಾಗಿ ಕೈಗಾರಿಕೆಗಳು ಆರ್ಥಿಕ ಅಭಿವೃದ್ಧಿಯಲ್ಲಿ ಏನೆಲ್ಲ ಪಾತ್ರವನ್ನು ವಹಿಸ್ತವೆ ಅನ್ನುತ್ತದೆ ಕೈಗಾರಿಕೆಗಳ ಮಹತ್ವ. ಮೊದಲನೇದು ಎಕಾನಮಿಕ್ ಗ್ರೋತ್, ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ಕೈಗಾರಿಕೆಗಳು ಕೊಡುಗೆಯನ್ನು ನೀಡುತ್ತವೆ. ಹೇಗಪ್ಪ ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ GDPಗೆ ಕೊಡುಗೆಯನ್ನು ನೀಡುವ ಮೂಲಕ ಕೈಗಾರಿಕೆಗಳು ತಮ್ಮದೇ ಆದಂತಹ ಕೊಡುಗೆಯನ್ನು ದೇಶದ ಆದಾಯವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾ ಹೋಗ್ತವೆ. ಎಂಪ್ಲಾಯ್ಮೆಂಟ್ ಜನರೇಷನ್, ಸೊ ಉದ್ಯೋಗಾವಕಾಶಗಳ ಉದ್ಯೋಗಾವಕಾಶಗಳ ಸೃಷ್ಟಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಹೋಗ್ತವೆ. ಅಂದ್ರೆ ಕೃಷಿ ವಲಯಕ್ಕಿಂತ ಹೆಚ್ಚು ಕೈಗಾರಿಕಾ ವಲಯದಲ್ಲಿ ಏನಾಗ್ತಾ ಹೋಗುತ್ತಪ್ಪ ಅಂದ್ರೆ ಎಂಪ್ಲಾಯ್ಮೆಂಟ್ ಜನರೇಷನ್ ಹೆಚ್ಚಿರುವಂಥದ್ದು ನೋಡಬಹುದು. ಮೂರನೇದು ಇನ್ಕ್ರೀಸ್ಡ್ ಪ್ರೊಡಕ್ಟಿವಿಟಿ, ಉತ್ಪಾದಕತೆಯ ಒಂದು ಹೆಚ್ಚಳ. ಕೈಗಾರಿಕೆಗಳು ಏನಾಗ್ತಾವಪ್ಪ ಅಂದ್ರೆ ತಂತ್ರಜ್ಞಾನದ ಅಳವಡಿಸ್ಕೊಳ್ತಾ ಹೋಗ್ತವೆ. ಆಧುನಿಕ ಉತ್ಪಾದನಾ ವಿಧಾನಗಳನ್ನು ಅಳವಡಿಸಿಕೊಳ್ಳುವಂಥದ್ದು, ನಾವೀನ್ಯತೆಗೆ ಒಳಪಡುವ ಮೂಲಕ ಉತ್ಪಾದಕತೆಯ ಹೆಚ್ಚಳಕ್ಕೆ ಕೊಡುಗೆಯನ್ನು ನೀಡ್ತಾ ಹೋಗ್ತವೆ. ಮಾಡರ್ನೈಸೇಷನ್ ಆಫ್ ಅಗ್ರಿಕಲ್ಚರ್, ಮೊದಲು ಕೃಷಿ ಅನ್ನುವಂಥದ್ದು ಪ್ರಮುಖವಾಗಿ ಏನಾಗುತ್ತೆ ಅಂದ್ರೆ ಹೆಚ್ಚು ಶ್ರಮಸಾಂದ್ರವನ್ನ ಆ ಶ್ರಮಸಾಂದ್ರ ಕೈಗಾರಿಕೆಗಳ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು ಕೃಷಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕೈಗಾರಿಕೆಗಳಲ್ಲಿ ಆಧುನೀಕರಣವನ್ನು ಕಾಣಬಹುದಾಗಿದೆ. ನೇಗಿಲ ಬದಲಿಗೆ ಟ್ರ್ಯಾಕ್ಟರ್, ಟಿಲ್ಲರ್ ಎಲ್ಲ ಹಾರ್ವೆಸ್ಟಿಂಗ್ ಮೆಷಿನ್ಸ್ ಗಳನ್ನ ನಾವು ನೋಡಿದ್ದೀವಿ. ಸೊ ಅಂದ್ರೆ ಕೈಗಾರಿಕೆಗಳ ಒಂದು
ಬೆಳವಣಿಗೆಯಿಂದಾಗಿ ಕೃಷಿಯ ಒಂದು ಆಧುನೀಕರಣ ಅನ್ನುವಂಥದ್ದು ಸಾಧ್ಯ ಆಗಿದೆ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಸೊ ಕೈಗಾರಿಕೆಗಳು ಅಭಿವೃದ್ಧಿಯನ್ನು ಹೊಂದಬೇಕು, ಕೈಗಾರಿಕೆಗಳು ಸ್ಥಾಪನೆ ಆಗಬೇಕು ಅಂದಾಗ ಮೊದಲನೇದಾಗಿ ಏನಪ್ಪಾ ಕೋರುತ್ತೆ ಅಂತ ಅಂದಾಗ ಈ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯನ್ನು ಕೋರ್ತಾ ಇದೆ. ಮೂಲಭೂತ ಸೌಕರ್ಯಗಳು ಅಂತ ಅಂದಾಗ ಮತ್ತೆ ರಸ್ತೆ ಆಗಿರ್ಬೋದು, ಮಾರುಕಟ್ಟೆ ಅಭಿವೃದ್ಧಿ ಆಗಿರ್ಬೋದು, ಇತ್ಯಾದಿ ವ್ಯವಸ್ಥೆಗಳೆಲ್ಲವೂ ಕೂಡ ಅಂತಂದ್ರೆ ಚೆನ್ನಾಗಿರ್ಬೇಕು. ವಿದ್ಯುತ್ ಶಕ್ತಿ ಆಗಿರ್ಬೋದು ಇತ್ಯಾದಿ. ಇನ್ನೋವೇಷನ್ ಅಂಡ್ ಟೆಕ್ನಾಲಜಿ, ಸಂಶೋಧನೆ ಮತ್ತು ತಂತ್ರಜ್ಞಾನ. ಸೊ ಕೈಗಾರಿಕೆಗಳ ಅಭಿವೃದ್ಧಿಯಿಂದಾಗಿ ಸಾಕಷ್ಟು ತಂತ್ರಜ್ಞಾನ ಮತ್ತು ನಾವೀನ್ಯತೆಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಮೀಟಿಂಗ್ ಬೇಸಿಕ್ ನೀಡ್ಸ್. ಸೊ ನಮ್ಮ ಮನುಷ್ಯನ ಮೂಲಭೂತ ಅವಶ್ಯಕತೆಗಳಂತ ಇತ್ಯಾದಿ ಸೌಕರ್ಯಗಳು ನಾವು ನಮ್ಮ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವಲ್ಲಿ ಕೈಗಾರಿಕೆಗಳು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾವೆ. ನ್ಯಾಷನಲ್ ಸೆಕ್ಯೂರಿಟಿ. ಸೊ ರಾಷ್ಟ್ರೀಯ ಭದ್ರತೆಗೆ ಬೇಕಾದಂತಹ, ನಮಗೆ ರಕ್ಷಣೆಗೆ ಬೇಕಾದಂತಹ ಸಾಕಷ್ಟು ಸಲಕರಣೆಗಳು ಇತ್ಯಾದಿಗಳನ್ನ ತಯಾರಿಕೆಯನ್ನ ಮಾಡುವಂಥದ್ದು. ಆಹಾರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು. ಸೊ ನಾವು ರಾಕೆಟ್ ಅನ್ನ ಲಾಂಚ್ ಮಾಡುವ ಮಟ್ಟಿಗೆ ಬಂದಿದ್ದೀವಿ. ಸೊ ಉಪಗ್ರಹಗಳ ಉಡಾವಣೆಯನ್ನ ಮಾಡ್ತಾ ಹೋಗ್ತೀವಿ. ನಾವು ಇನ್ನೆಲ್ಲ ಚಂದ್ರಯಾನವನ್ನ ಕೈಗೊಂಡಿದ್ದೀವಿ. ಇದೆಲ್ಲ ಏನಾಗಿದೆ ಅಂತಂದ್ರೆ ನಾವು ಬಾಂಬುಗಳನ್ನ ತಯಾರಿಕೆ ಮಾಡ್ತೀವಿ. ನಮ್ಮ ದೇಶದ ಭದ್ರತೆಯ ದೃಷ್ಟಿಯಿಂದ ಸಾಕಷ್ಟು ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ನಮ್ಮಲ್ಲೇ ಉತ್ಪಾದಕತೆಯನ್ನ ಹೆಚ್ಚನ್ನು ಮಾಡ್ತಾ ಇರುವಂತದ್ದು. ಸೊ ಆ ಮೂಲಕ ಕೈಗಾರಿಕೆಗಳು ರಾಷ್ಟ್ರೀಯ ಭದ್ರತೆಯಲ್ಲಿ ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇರ್ತವೆ. ಇನ್ಕಮ್ ಅಂಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಆದಾಯ ಮತ್ತು ಜೀವನ ಮಟ್ಟದ ಏರಿಕೆಯಲ್ಲಿ ಕೂಡ ಇದು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಸೊ ಕೆಲಸಗಾರರಿಗೆ ವೇತನವನ್ನು ನೀಡುತ್ತವೆ. ಸ್ಪೆಷಲೈಸೇಷನ್ ಅಂಡ್ ಎಫಿಷಿಯನ್ಸಿ. ಕೈಗಾರಿಕೆಗಳು ಕೌಶಲ್ಯವನ್ನ ಮತ್ತು ದಕ್ಷತೆಯನ್ನ ಹೆಚ್ಚಿಸುವಲ್ಲಿ, ಉತ್ಪಾದನಾ ದಕ್ಷತೆಯನ್ನ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇವೆ. ಸೋಷಿಯಲ್ ವೆಲ್ಫೇರ್. ಇವುಗಳು ಕೈಗಾರಿಕೀಕರಣದ ಫಲವಾಗಿ ಏನಪ್ಪಾ ಅಂತಂದ್ರೆ ಕಾರ್ಪೊರೇಟ್ ಟ್ಯಾಕ್ಸ್ ಇದೆ. ಸೊ ಆ ಮೂಲಕವಾಗಿ ಸಾಮಾಜಿಕವಾಗಿ ಹಿಂದುಳಿದಂತ ವರ್ಗದವರಿಗೆ ಒಂದು ತೆರಿಗೆಯ ಮೂಲಕ ಹಣವನ್ನು ಸಂಗ್ರಹಿಸಿ ಬಡವರ ಕೈಗಾರಿಕೆ ವೆಲ್ಫೇರ್ ಆಕ್ಟಿವಿಟೀಸ್ಗೆ ಸಂಬಂಧಪಟ್ಟಂತೆ ಖರ್ಚು ಮಾಡುವಲ್ಲೂ ಕೂಡ ಈ ಕೈಗಾರಿಕೆಗಳು ತಮ್ಮದೇ ಆದಂತಹ ಪಾತ್ರವನ್ನ ವಹಿಸ್ತವೆ. ಇನ್ವೆಸ್ಟ್ಮೆಂಟ್ ಅಂಡ್ ಸೇವಿಂಗ್. ಸೊ ಉಳಿತಾಯ ಮತ್ತು ಹೂಡಿಕೆಯಲ್ಲಿ ಕೂಡ ಕೈಗಾರಿಕೆಗಳ ಪಾತ್ರ ಪ್ರಮುಖವಾಗಿದೆ. ಸೊ ಕೈಗಾರಿಕೆಗಳಲ್ಲಿ ನಾವು ನೋಡಿದಾಗ ಹೂಡಿಕೆಯನ್ನು ಹೆಚ್ಚು ಮಾಡ್ತಾರೆ. ಇದರಿಂದ ಏನಾಗುತ್ತೆ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತೆ. ಉದ್ಯೋಗಾವಕಾಶಗಳು ಸೃಷ್ಟಿಯಾದಾಗ ಆದಾಯ ಬರುತ್ತೆ. ಆದಾಯ ಬಂದಂತ ಸಂದರ್ಭದಲ್ಲಿ ಸೇವಿಂಗ್, ಹೀಗೆ ಒಬ್ಬರ ಖರ್ಚು ಮತ್ತೊಬ್ಬರ ಆದಾಯವಾಗಿ ಪರಿಣಮಿಸ್ತಾ ಹೋಗುತ್ತೆ. ಗ್ಲೋಬಲ್ ಇಂಟಿಗ್ರೇಷನ್. ಎಕ್ಸ್ಪೋರ್ಟ್ ಲೆಡ್ ಗ್ರೋತ್ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತೀವಿ. ಕೈಗಾರಿಕೆಗಳು ರಫ್ತುಗಳ ವೃದ್ಧಿಯಲ್ಲಿ ಹೆಚ್ಚು ಪಾತ್ರವನ್ನು ವಹಿಸೋದ್ರಿಂದ ಜಾಗತಿಕ ಮಾರುಕಟ್ಟೆಗೆ ಪ್ರವೇಶಾಧಿಕಾರವನ್ನು ಪಡ್ಕೊಳ್ಳಿಕ್ಕೂ ಸಾಧ್ಯವನ್ನು ಮಾಡ್ತಾ ಹೋಗ್ತವೆ. ಓವರ್ಕಮಿಂಗ್ ಹಿಸ್ಟಾರಿಕಲ್ ಡಿಸ್ಅಡ್ವಾಂಟೇಜಸ್. ಸೊ ನಾವು ಐತಿಹಾಸಿಕವಾಗಿ ಏನೆಲ್ಲ ಅನಾನುಕೂಲತೆಗಳಿದ್ದು ಎಲ್ಲವನ್ನ ಆಚೆ ಬರಲಿಕ್ಕೆ ಕೈಗಾರಿಕೆಗಳು ವಹಿಸ್ತಾ ಹೋಗ್ತವೆ. ಫಾರ್ ಎಕ್ಸಾಂಪಲ್ ಕೆಲವೊಂದು ಸೂಪರ್ಸ್ಟಿಷನ್ಸ್ ಆಗಿರ್ಬೋದು, ಮೂಢನಂಬಿಕೆಗಳು, ಬಿಲೀಫ್ಸ್ ಆಗಿರ್ಬೋದು, ಅವುಗಳ ಜೊತೆಗೆ ಶ್ರಮಸಾಂದ್ರವಾದಂತಹ ಕೃಷಿಯ ಒಂದು ಚಟುವಟಿಕೆಗಳು ಇವತ್ತು ಆಧುನೀಕರಣ ಆಗಿದೆ ಅಂತ ಟೈಮ್ ಸೇವ್ ಆಗ್ತಿದೆ ಅಂತ ಅಂದಾಗ ಕಾರಣ ಏನಂತ ಅಂದ್ರೆ ಕೈಗಾರಿಕೆಗಳು ಒಂದು ಅಭಿವೃದ್ಧಿ ಅಂತಾನೆ ಹೇಳ್ಬೋದು. ಸೊ ಪ್ರಿಯ ವಿದ್ಯಾರ್ಥಿಗಳಿಗೆ, ನಾವು ಇಂದಿನ ತರಗತಿಯಲ್ಲಿ ಕೈಗಾರಿಕೆಯ ಅರ್ಥ, ಕೈಗಾರಿಕೆಗಳ ವರ್ಗೀಕರಣ ಮತ್ತು ಮಹತ್ವದ ಬಗ್ಗೆ ತಿಳಿದುಕೊಂಡಿದ್ದೇವೆ.